ಇವತ್ತಿನ ಕಾಲದಲ್ಲಿ ಪಾರ್ಟಿ ಪಬ್ಬು ಇದೆಲ್ಲ ಜಾಸ್ತಿ ಆಗ್ತಾ ಇದ್ರು ಕೂಡ ತುಂಬ ಜನಕ್ಕೆ ಆಧ್ಯಾತ್ಮ ಕಡೆಗೆ ಒಲವು ಜಾಸ್ತಿ ಆಗ್ತಾ ಇದೆ. ಟೀನೇಜರ್ಸಿಂದ ಹಿಡಿದು ವಯಸ್ಸಾದವ್ರವರೆಗೂ ಆಧ್ಯಾತ್ಮ ಅಂತ ಅಂದರೆ ಏನೋ ಒಂದು ಸೆಳೆತ, ಏನೋ ಒಂದು ಇಂಟ್ರೆಸ್ಟ್ನ ತೋರಿಸ್ತಾ ಇದ್ದಾರೆ. ಹಾಗಿದ್ರೆ ಈ ಆಧ್ಯಾತ್ಮ ಅಂತ ಅಂದರೆ ಏನು? ಈ ವಿಡಿಯೋದಲ್ಲಿ ನೋಡೋಣ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನೀವು ಯಾವುದೋ ಒಂದು ಮೈಕ್ ಹಾಕಿರೋ ಜಾಗದಲ್ಲಿ ಇರ್ತೀರಾ ಅನ್ಕೊಳ್ಳಿ. ಆ ಮೈಕಿಂದ ಸಾಂಗ್ ಬರ್ತಿದೆ, ತುಂಬ ಸೌಂಡ್ ಆಗ್ತಿದೆ, ವೆಹಿಕಲ್ಗಳ ಸೌಂಡ್ ಇದೆ, ಅಕ್ಕಪಕ್ಕ ಜನಗಳು ಮಾತಾಡ್ತಿರೋ ಸೌಂಡ್ಗಳಿದೆ. ತುಂಬ ನಾಯ್ಸ್ ತುಂಬೋಗಿರುತ್ತೆ ಆ ಜಾಗದಲ್ಲಿ ಅಲ್ವಾ. ಆ್ಯಂಡ್ ಆ ಮೈಕ್ ನಿಲ್ತು ಅಂದಾಗ ಸ್ವಲ್ಪ ಮನಸ್ಸಿಗೆ ರಿಲ್ಯಾಕ್ಸ್ ಆಗ್ತಾ ಬರುತ್ತೆ. ಜನಗಳು ಕಡಿಮೆ ಆಗ್ತಾ ಬರ್ತಾರೆ ಅಂತ ಅಂದಿದ ತಕ್ಷಣ ಇನ್ನೂ ನಿಶಬ್ದ ಆಗ್ತಾ ಬರುತ್ತೆ ಜಾಗ. ಮನಸ್ಸಿಗೆ ತುಂಬ ಶಾಂತವಾದ ಫೀಲಿಂಗ್ ಆಗುತ್ತೆ, ತುಂಬ ಖುಷಿ ಆಗ್ತಾ ಬರುತ್ತೆ, ತುಂಬ ರಿಲ್ಯಾಕ್ಸ್ಡ್ ಆಗುತ್ತೆ. ಈ ನಾಯ್ಸ್ಗಳು ಅವಾಯ್ಡ್ ಆಗುತ್ತೆ. ಇದೆಲ್ಲ ಔಟರ್ ಓಕೆನಾ, ಔಟ್ಸೈಡ್ ಆಫ್ ಅವರ್ ಬಾಡಿ. ಬಟ್ ನಮ್ಮಲ್ಲೇ ಇದೇ ರೀತಿ ಹಲವಾರು ಸೌಂಡ್ಗಳಿದೆ, ನಾಯ್ಸ್ಗಳಿದ್ದಾವೆ. ಫಾರ್ ಎಕ್ಸಾಂಪಲ್, ನಾವು ನಾಯ್ಸ್ ಅಂತ ಕನ್ಸಿಡರ್ ಮಾಡೋದಾದ್ರೆ ಪ್ರತಿದಿನ ಅದು ಇದು ಜವಾಬ್ದಾರಿಗಳ ನಡುವೆ ಓಡಾಡ್ತಿರ್ತೀವಿ, 108 ಟೆನ್ಷನ್ಗಳಿರುತ್ತೆ ಅಲ್ವಾ. ಟೈಮ್ ಜೊತೆ ಓಡ್ತಾ ಇದ್ದೀವಿ ನಾವು ಕೂಡ. ಹಲವಾರು ನಾಯ್ಸ್ಗಳು ನಮ್ಮ ಲೈಫಲ್ಲಿ ತುಂಬ್ಕೊಬಿಟ್ಟಿದ್ದಾವೆ, ಕರೆಕ್ಟಾ. ನಮ್ಮ ಅಂತರಂಗದ ಸೌಂಡ್ಗಳು, ನಮ್ಮ ಜೀವನದ ಸೌಂಡ್ಗಳೇನಿದೆ, ನಾಯ್ಸ್ಗಳೇನಿದೆ, ದುಃಖ ಆಯಿತು, ಟೆನ್ಷನ್ ಆಯಿತು, ಓವರ್ ಥಿಂಕಿಂಗ್ ಆಯಿತು, ಇದೆಲ್ಲದ್ರಿಂದ ನಮ್ಮನ್ನ ಒಂದು ಶಾಂತದ ಮಾರ್ಗದ ಕಡೆಗೆ ಕರ್ಕೊಂಡು ಹೋಗೋದೆ ಈ ಆಧ್ಯಾತ್ಮ, ಓಕೆನಾ. ನಮ್ಮ ಜೀವನ ಅಂದ್ರೆ ಏನು, ನಾವೇನಕ್ಕಿಲ್ಲಿ ಇದ್ದೀವಿ, ನಾನು ಯಾರು, ನನ್ನ ಪರ್ಪಸ್ ಏನು, ಇದೆಲ್ಲದಕ್ಕೂ ನಮ್ಮ ಅಂತರಂಗದಲ್ಲಿ ಕಾಡ್ತಿರುವಂತಹ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ಈ ಆಧ್ಯಾತ್ಮದಲ್ಲಿ. ಹಾಗಿದ್ರೆ ಈ ಆಧ್ಯಾತ್ಮ ಅನ್ನೋದು ಏನಕ್ಕೆ ಜನಗಳು ತುಂಬಾ ಇಷ್ಟಪಡ್ತಿದ್ದಾರೆ ಅಂದ್ರೆ, ನೆಮ್ಮದಿನ ಹುಡುಕಿ ಹೊರಟಿದ್ದಾರೆ ಎಲ್ಲರೂ ಅಲ್ವಾ. ಇವಾಗ ಜನಗಳ ಹತ್ರ ಏನಿಲ್ಲ ಹೇಳಿ, ಕಾರ್ ಇದೆ, ಮನೆ ಇದೆ, ಹಣ ಇದೆ, ಜಾಬ್ ಇದೆ, ಎಲ್ಲ ಇದೆ. ಆದ್ರೆ ನೆಮ್ಮದಿನ ಹುಡುಕಾಟದಲ್ಲಿ ಇನ್ನೂ ಜನಗಳು ಇದ್ದಾರೆ. ಇನ್ನೂ ಯಾರಿಗೂ ನೆಮ್ಮದಿ ಅನ್ನೋದು ಸಿಕ್ಕಿಲ್ಲ. ಅವಾಗ ಈ ಆಧ್ಯಾತ್ಮದ ಮಾರ್ಗವನ್ನ ಹಿಡಿತಾರೆ, ಕರೆಕ್ಟಾ. ಈ ಆಧ್ಯಾತ್ಮ ಅಂದ್ರೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಅರ್ಥವನ್ನ ಅವರು ಕಂಡುಕೊಂಡಿರ್ತಾರೆ, ಓಕೆನಾ. ಎಲ್ರಿಗೂ ಒಂದೇ ರೀತಿಯಾದದ್ದು ಆಧ್ಯಾತ್ಮ ಅಂತ ಹೇಳೋದಕ್ಕಾಗೋದಿಲ್ಲ. ಕೆಲವೊಬ್ಬರಿಗೆ ಅದೊಂದು ಬೇರೆಯದೇ ಲೋಕ ಆಗಿರುತ್ತೆ, ಓಕೆನಾ. ಇನ್ನು ಕೆಲವೊಬ್ಬರಿಗೆ ನೀರಿನ ಮೇಲೆ ನಡೆಯೋದು ಕೂಡ ಆಧ್ಯಾತ್ಮ ಅನ್ನೋದು ಅವರು ಹೇಳ್ತಾರೆ. ಇನ್ನು ಕೆಲವರು ಜೀವಂತ ಸಮಾಧಿ ಆಗ್ತಾರೆ, ಅದು ಕೂಡ ಒಂದು ಆಧ್ಯಾತ್ಮ ಅಂತ ಹೇಳ್ತಾರೆ. ಅವರವರದೇ ಆದಂತಹ ಒಂದು ಡೆಫಿನೇಷನ್ಗಳು ಅವರು ಇಟ್ಕೊಂಡಿದ್ದಾರೆ ಅಂಡ್ ಅದನ್ನ ಆಧ್ಯಾತ್ಮ ಅಂತ ಅವರು ನಂಬ್ಕೊಂಡಿದ್ದಾರೆ, ಕರೆಕ್ಟ್. ಇನ್ನು ಕೆಲವರು ತುಂಬಾ ದೇವರ ಪೂಜೆ ಮಾಡೋದು, ಧ್ಯಾನ ಮಾಡೋದು, ದೇವರ ಭಜನೆ ಮಾಡೋದು, ಈ ತರ ಜೀವನ ಕಳೆಯೋದು ಆಧ್ಯಾತ್ಮ ಅಂತ ಅನ್ಕೊಂಡಿದ್ದಾರೆ. ಇನ್ನು ಕೆಲವರಿಗೆ ಅವರು ಊಹಿಸದೇ ಇರುವಂತಹ ಅತೀಂದ್ರಿಯ ಶಕ್ತಿ ಏನಿದೆ, ಅದೇ ಆಧ್ಯಾತ್ಮ ಆಗಿರುತ್ತೆ. ಅಂಡ್ ಇದನ್ನೆಲ್ಲ ಯಾರು ಆಧ್ಯಾತ್ಮವನ್ನ ಕಂಡುಕೊಂಡಿರ್ತಾರಲ್ವಾ, ಅದರ ಕಡೆಗೆ ನಡೀತಿರ್ತಾರಲ್ವಾ, ಅವರು ಅದರಲ್ಲಿ ಎಷ್ಟು ಇನ್ವಾಲ್ವ್ ಆಗಿರ್ತಾರೆ ಅದರ ಪ್ರಕಾರ ಅವರ ಚಕ್ರಗಳು ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ನಮ್ಮ ಬಾಡಿನಲ್ಲಿ ಚಕ್ರಗಳು ಇರ್ತವೆ, ಓಕೆನಾ. ಈ ಎಲ್ಲಾ ಚಕ್ರಗಳು ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಇಂಥವ್ರಿಗೆ ಎಲ್ಲಾ ರೀತಿಯಾದಂತಹ ಶಕ್ತಿ ಕೂಡ ಹೊಂದಿರ್ತಾರೆ. ಅಂಡ್ ಅವಾಗಲೇ ಹೇಳಿದ್ನಲ್ಲ, ಇನ್ನೂ ಕೆಲವು ಜನಗಳಿಗೆ ದೇವರಲ್ಲೇ ಪ್ರತಿಯೊಂದು ನೆಮ್ಮದಿಯನ್ನು ಕಂಡುಕೊಂಡಿರ್ತಾರೆ. ಅವ್ರಿಗೆ ದೇವಸ್ಥಾನಕ್ಕೆ ಹೋದ್ರೆ ನೆಮ್ಮದಿ ಆಗಿರುತ್ತೆ, ದೇವ್ರ ಭಜನೆ ಮಾಡಿದ್ರೆ ನೆಮ್ಮದಿ ಆಗಿರುತ್ತೆ. ಅವ್ರ ಪ್ರಕಾರ ಅದೇ ಒಂದು ಆಧ್ಯಾತ್ಮ ಜೀವನ ಅನ್ನೋದು. ಆದ್ರೆ ನಾವು ಇನ್ ರಿಯಾಲಿಟಿ ನೋಡೋದಕ್ಕೆ ಹೋದ್ರೆ ಭಕ್ತಿನೇ ಬೇರೆ, ಆಧ್ಯಾತ್ಮನೇ ಬೇರೆ ಆಗುತ್ತೆ. ಅರ್ಥ ಆಗ್ತಿದ್ಯಾ ನಿಮ್ಗೆ? ಭಕ್ತಿನೇ ಬೇರೆ, ಆಧ್ಯಾತ್ಮನೇ ಬೇರೆ ಆಗಿರುತ್ತೆ. ಯಾಕಂದ್ರೆ ಈ ಆಧ್ಯಾತ್ಮ ಅನ್ನೋದು ನಮ್ಮ ಅಂತರಂಗದಲ್ಲಿ ನಡೆಯುವಂತಹ ಬದಲಾವಣೆ. ಇದು ಗೊತ್ತಾಗ್ತಿದ್ಯಾ? ಯಾವುದೇ ಬಾಹ್ಯವಾಗಿ ನಡೆಯುವಂಥದ್ದಲ್ಲ ಇದು. ಅರ್ಥ ಆಗ್ತಿದ್ಯಾ? ನಿಮ್ಮ ಅಂತರಂಗನ ನೀವೇ ಶೋಧಿಸ್ಕೊಳ್ಳೋದು, ನಿಮ್ಮ ಅಂತರಂಗನ ನೀವೇ ಅನ್ವೇಷಣೆ ಮಾಡುವಂತಹದ್ದು ಈ ಆಧ್ಯಾತ್ಮ. ನಿಮ್ಮ
ಅನ್ವೇಷಣೆ ಮಾಡ್ತೀರಾ. ಸೊ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ತೀರಾ. ಗೊತ್ತಾಗ್ತಿದೆಯಾ? ಒಂದ್ ಮಾತಲ್ಲಿ ಹೇಳ್ಬೇಕಂದ್ರೆ ನಮ್ಮನ್ನ ನಾವೇ ಹುಡುಕೋದು ಈ ಆಧ್ಯಾತ್ಮ. ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ನಾನು ಯಾರು ಅಂತ ಕಂಡ್ಕೊಳ್ಳೋದೇ ಆಧ್ಯಾತ್ಮ. ಮನಸ್ಸನ್ನ ನಿಗ್ರಹಿಸೋದು ಆಧ್ಯಾತ್ಮ ಕಲಿಸ್ಕೊಡುತ್ತೆ ನಮಗೆ. ನಮ್ಮ ಅಂತರಂಗದಲ್ಲಿ ಖುಷಿ ಕಾಣೋದು, ಓಕೆನಾ? ಸೊ ಅಲ್ಲೇ ನೆಮ್ಮದಿ ಕಾಣೋದು, ಸೊ ಅಲ್ಲೇ ನಾವು ಕಳೆದು ಹೋಗೋದು. ಸೊ ಇದನ್ನೆಲ್ಲ ನಮಗೆ ಆಧ್ಯಾತ್ಮ ಅನ್ನೋದು ಕಲಿಸ್ಕೊಡುತ್ತೆ. ಗೊತ್ತಾಗ್ತಿದೆಯಾ? ನಮ್ಮೆಲ್ಲ ಕಷ್ಟಗಳಿಗೆ ಸೊಲ್ಯೂಷನ್ ಹಾಗೂ ನಮ್ಮ ಎಲ್ಲ ದುಃಖಗಳಿಗೆ ಉತ್ತರ ಎಲ್ಲವನ್ನು ನಾವು ನಮ್ಮೊಳಗೆ ಹುಡುಕೋದನ್ನ ಹೇಳ್ಕೊಡುತ್ತೆ. ಆ್ಯಂಡ್ ನಾವು ಅದಕ್ಕೆ ಸೊಲ್ಯೂಷನ್ ಕೂಡ ಹುಡುಕೋತೀವಿ. ಸೊ ಅದೇ ಈ ಆಧ್ಯಾತ್ಮ. ಅರ್ಥ ಆಗಿದೆ ಇಷ್ಟು ಅಂತ ಅನ್ಕೊಂಡಿದ್ದೀನಿ. ಸೊ ಆಧ್ಯಾತ್ಮ ಅಂದರೆ ಆದ್ಯ ಅಂದರೆ ಸೆಲ್ಫ್, ಆತ್ಮ. ಆ ಆತ್ಮ ಅಂತ ಅಂದರೆ ನಮ್ಮ ಒಳಗಿನ ನಿಜವಾದ ಸ್ವರೂಪ. ಸೊ ಇದೇ ಆಧ್ಯಾತ್ಮ ಅನ್ನೋ 2 ವರ್ಡ್ಗಳು ಸೇರಿ ಆಗಿರುವಂತಹ ಪದ. ಗೊತ್ತಾಯ್ತಾ? ಸೊ ನಮ್ಮ ಒಳಗಿನ ಆತ್ಮವನ್ನ ಅರ್ಥಕೊಂಡು, ಓಕೆನಾ? ಸೊ ಜೀವನದ ನಿಜವಾದ ಅರ್ಥವನ್ನ ತಿಳಿದುಕೊಳ್ಳೋದು ಈ ಆಧ್ಯಾತ್ಮದಲ್ಲಿ ನಮಗೆ ಸಿಗುತ್ತೆ. ಗೊತ್ತಾಗ್ತಿದೆಯಾ? ಸೊ ಹಾಗಿದ್ರೆ ಮುಖ್ಯ ಅಂಶಗಳೇನು? ಒಂದು ಸೆಲ್ಫ್ ರಿಯಲೈಸೇಷನ್ ಸಿಗುತ್ತೆ ನಮ್ಗೆ ಇದರಿಂದ, ನಮ್ಮನ್ನು ನಾವು ಹೆಚ್ಚು ಅರ್ಥ ಮಾಡ್ಕೊಳ್ತೀವಿ. ಇನ್ನೊಂದು ಮೆಡಿಟೇಷನ್, ಇದೊಂದು ಮುಖ್ಯವಾದ ಅಂಶ ಇದರಲ್ಲಿ. ಆಧ್ಯಾತ್ಮದಲ್ಲಿ ನಮ್ಮ ಮನಸ್ಸನ್ನ ಶಾಂತ ಮಾಡಿಸುತ್ತೆ ಇದು. ಗೊತ್ತಾಗ್ತಿದೆಯಾ? ಧರ್ಮ ಮತ್ತೆ ನೈತಿಕತೆನ ತಿಳಿಸ್ಕೊಡುತ್ತೆ. ಸರಿ ತಪ್ಪುಗಳನ್ನ ಅರಿತು ನಾವು ಬದುಕೋದನ್ನ ಹೇಳ್ಕೊಡುತ್ತೆ ಇದು. ಶಾಂತಿ ಮತ್ತೆ ಸಂತೋಷನ ಹೊರಗಿನ ವಸ್ತುಗಳಲ್ಲ, ನಮ್ಮಲ್ಲಿ ನಾವೇ ಹುಡುಕೋದನ್ನ ಇದು ಕಲಿಸ್ಕೊಡುತ್ತೆ. ಗೊತ್ತಾಯ್ತಾ? ಮುಖ್ಯ ಅಂಶಗಳು ಸೆಲ್ಫ್ ರಿಯಲೈಸೇಷನ್, ಮೆಡಿಟೇಷನ್, ಓಕೆ, ಆ್ಯಂಡ್ ಸಂತೋಷ ಮತ್ತೆ ಸರಿ ತಪ್ಪು. ಸೊ ಇವುಗಳನ್ನೆಲ್ಲ ನಮಗೆ ಹೇಳ್ಕೊಡುತ್ತೆ. ಇದೇ ಮೇನ್ ಮುಖ್ಯ ಅಂಶಗಳು ಇದರಲ್ಲಿ. ಗೊತ್ತಾಯ್ತಾ? ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಯಾರೊಬ್ಬ ವ್ಯಕ್ತಿ ಹೊರಗಿನ ಸಂಪತ್ತು, ಆಸ್ತಿ, ನೇಮ್ಗೆ ಹುಡುಕಾಡ್ತಿರ್ತಾನೆ, ಆದ್ರೂ ಅವನಿಗೆ ನೆಮ್ಮದಿ ಇರಲ್ಲ. ಆದ್ರೆ ಅವನು ಯಾವಾಗ ತನ್ನ ಒಳಗಿನ ಅಂತರಂಗವನ್ನ ಅರ್ಥಕೋತಾನೆ, ಸೊ ಅವತ್ತಿಂದ ಅವನಿಗೆ ಆಧ್ಯಾತ್ಮದ ಜೀವನ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಎಲ್ಲಾನು ಬಿಟ್ಬಿಡ್ಬೇಕು ಅನ್ನೋದಲ್ಲ ಆಧ್ಯಾತ್ಮ ಅಂದ್ರೆ. ಎಲ್ಲದರ ಜೊತೆ ಹೇಗೆ ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡು ಜೀವನನ ಅರ್ಥ ಮಾಡ್ಕೊಂಡು ಬದುಕ್ತೀವಲ್ಲ, ಸೊ ಅದೇ ನಿಜವಾದ ಆಧ್ಯಾತ್ಮ ಆಗುತ್ತೆ. ಸೊ ಹಾಗಿದ್ರೆ ಹೇಗೆ ಇದನ್ನ ಅಭ್ಯಾಸ ಮಾಡ್ಕೋಬಹುದು ನಾವು? ಇದನ್ನ ಆಧ್ಯಾತ್ಮ ಕಡೆ ಒಲವಿದೆ ನಮಗೆ, ಯಾವ ರೀತಿ ಮಾಡ್ಕೋಬೇಕು ಅಂತ ಅಂದ್ರೆ, ಪ್ರತಿದಿನ 5-10 ನಿಮಿಷ ಧ್ಯಾನ ಮಾಡೋದನ್ನ ರೂಢಿಸ್ಕೊಳ್ಳಿ. ಫಸ್ಟ್ ಒನ್ ಇದು. ಓಕೆನಾ? ಗೊತ್ತಿದೆ, ಯೂಶುವಲಿ ಒಂದು ಶಾಂತವಾಗಿರೋ ಜಾಗದಲ್ಲಿ ಕೂತು ನಮ್ಮ ಉಸಿರಾಟದ ಮೇಲೆ ಗಮನ ಕೊಡಬೇಕು. ಯಾವುದೇ ಥಾಟ್ಸ್ ಬಂದು ಕಂಟ್ರೋಲ್ ಮಾಡ್ದಲ್ಲ, ಲೆಟ್ ಇಟ್ ಕಮ್. ಬಟ್ ನಿಮ್ಮ ಒಂದು ಗಮನ ನಿಮ್ಮ ಉಸಿರಾಟದ ಮೇಲೆ ಇರಬೇಕು. ಅರ್ಥ ಆಗ್ತಿದೆಯಾ? ಸೊ ಇದು ಮೊದಲನೇ ಸ್ಟೆಪ್, ಧ್ಯಾನ ಮಾಡೋದು. ನೆಕ್ಸ್ಟು ಸೆಲ್ಫ್ ರಿಫ್ಲೆಕ್ಷನ್. ಅಂದರೆ ಪ್ರತಿದಿನ ನೀವು ನಾನು ಏನು ಒಳ್ಳೇದು ಮಾಡಿದೆ ಇವತ್ತು, ನಾನು ಇನ್ನೂ ಏನು ಇಂಪ್ರೂವ್ ಮಾಡ್ಕೋಬೇಕು. ಸೊ ಇವೆರಡಕ್ಕೂ ಉತ್ತರನ ನೀವು ಹುಡುಕ್ತಾನೆ ಇರಬೇಕು ಪ್ರತಿದಿನ ನಿಮ್ಮಲ್ಲಿ ನೀವು. ಆ್ಯಂಡ್ ಪ್ರತಿದಿನ ಒಂದಲ್ಲ ಒಂದು ಉತ್ತರ ನಿಮಗೆ ಸಿಗ್ತಾನೆ ಹೋಗುತ್ತೆ. ಸೊ ಸೆಲ್ಫ್ ರಿಫ್ಲೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ಮೆಡಿಟೇಷನ್, ನೆಕ್ಸ್ಟ್ ಸೆಲ್ಫ್ ರಿಫ್ಲೆಕ್ಷನ್ನ ನೀವು ಮಾಡ್ಕೊಳ್ಳೇಬೇಕು ದಿನ. ಓಕೆನಾ? ನೆಕ್ಸ್ಟ್ ಒಳ್ಳೆಯ ಪುಸ್ತಕ ಓದೋ ಅಭ್ಯಾಸ ಇದ್ರೆ ದಯವಿಟ್ಟು ಓದಿ. ಓಕೆ, ಯಾರಿಗಾದ್ರೂ ದೇವರ ಹಾಡುಗಳನ್ನ ಕೇಳೋ ಅಭ್ಯಾಸ ಇದ್ರೆ ಕೇಳಿ, ಅಥವಾ ಯಾರಿಗಾದ್ರೂ ಮೂವಿ ಮ್ಯೂಸಿಕ್ಗಳನ್ನ ಕೇಳಬೇಕು ಅಂತಂದ್ರೆ ಕೇಳಿ. ಓಕೆನಾ? ಸೊ ಐ ಮೀನ್ ಜಾಸ್ತಿ ಒಳ್ಳೆಯದ್ರಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ ಅಷ್ಟೇನೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಒಳ್ಳೆ ಕೆಲಸಗಳನ್ನ ಜಾಸ್ತಿ ಮಾಡಿ. ಫಾರ್ ಎಕ್ಸಾಂಪಲ್, ಯಾರಿಗಾದ್ರೂ ಸಹಾಯ ಮಾಡೋದು. ಸೊ ಯಾರಿಗಾದ್ರೂ ಯಾಕೆ ಹೊರಗಡೆ ಹೋಗಿ ಸಹಾಯ ಮಾಡಬೇಕು ಅಂತ ಹೇಳಿಸಿ, ಮನೆಯಲ್ಲೇ ಹಲವಾರು ಪ್ರಾಬ್ಲಮ್ಗಳಿರ್ತವೆ. ಕರೆಕ್ಟಾ? ಸೊ ನಿಮ್ಮ ಅಮ್ಮಗೆ ಸಪೋರ್ಟ್ ಮಾಡಿ, ಮನೆ ಕೆಲಸಗಳಲ್ಲಿ ಹೆಲ್ಪ್ ಮಾಡ್ಕೊಡಿ. ಹುಡುಗ ಆದ್ರೇನು, ಹುಡುಗಿ ಆದ್ರೇನು ಮಾಡಿಕೊಡಿ. ನಿಮ್ಮಮ್ಮ ಖುಷಿ ಪಟ್ಟರೆ ನೀವು ಖುಷಿ ಅಲ್ವಾ? ಕರೆಕ್ಟಾ? ಸೊ ಆದಷ್ಟು ಸಹಾಯಗಳನ್ನ ಮಾಡೋದನ್ನ ಕಲ್ತ್ಕೊಳ್ಳಿ. ಓಕೆನಾ? ನೆಕ್ಸ್ಟು ಪ್ರಾರ್ಥನೆ ಮತ್ತು ಕೃತಜ್ಞತೆ. ಸೊ ಯಾವಾಗಲೂ ಏನೇ ಇರಲಿ, ಒಂದು ಖುಷಿ ಇರಲಿ, ಏನೇ ಇರಲಿ, ದುಃಖನೇ ಇರಲಿ, ಸೊ ಯಾವತ್ತೂ ಬೈಬೇಡಿ ಯಾರಿಗೂ. ಆದಷ್ಟು ದೇವರಿಗೆ, ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ, ಗ್ರ್ಯಾಟಿಟ್ಯೂಡ್ ಬೆಳೆಸ್ಕೊಳ್ಳಿ. ಓಕೆನಾ? ಪ್ರಾರ್ಥನೆ ಮಾಡಿ. ಓಕೆನಾ? ಒಳ್ಳೇದಾಗ್ತಾ ಇದೆ, ಒಳ್ಳೇದಾಗಲಿ ಇನ್ನು ಅಂತ ಪ್ರಾರ್ಥನೆ ಮಾಡಿ ದೇವರಲ್ಲಿ. ಖುಷಿ ಕೊಟ್ಟಿದ ತಕ್ಷಣ, ಸುಖ ಕೊಟ್ಟಿದ ತಕ್ಷಣ ದೇವ್ರನ್ನೇ ಮರೆಯೋದು. ಸೊ ಈ ರೀತಿ ಮಾಡಬೇಡಿ ಯಾವತ್ತು. ಆ್ಯಂಡ್ ನಿಮ್ಮ ಕಷ್ಟಕ್ಕಾದವ್ರನ್ನ ಯಾವತ್ತು ನೆನ್ಪಿಟ್ಕೊಳ್ಳಿ. ಓಕೆನಾ?
ನೆಕ್ಸ್ಟ್ ಬರೋದು ಮನಸ್ಸನ್ನ ನಿಯಂತ್ರಿಸ್ಕೋಬೇಕು. ಕೋಪ, ಅಸೂಯೆ, ದುಃಖ, ಸೊ ಇದನ್ನೆಲ್ಲ ಆದಷ್ಟು ಕಡಿಮೆ ಮಾಡ್ತಾ ಬನ್ನಿ. ಓಕೆನಾ? ಇದು ಸಹಜವಾದ ಕ್ರಿಯೆ, ಆದರೆ ಯಾವುದು ಅತಿ ಆಗಬಾರ್ದು. ಸೊ ಆದಷ್ಟು ಕಡಿಮೆ ಮಾಡ್ತಾ ಬನ್ನಿ. ಓಕೆನಾ? ಬೆಳಗ್ಗೆ 5 ನಿಮಿಷ ಧ್ಯಾನ, ಒಳ್ಳೆ ಕೆಲಸ, ಆ್ಯಂಡ್ ನಾನೇನು ತಪ್ಪು ಮಾಡಿದೆ ಏನಿಲ್ಲ ಅನ್ನೋದ್ರ ಬಗ್ಗೆ ಆಲೋಚನೆ. ಸೊ ಈ ಮೂರನ್ನ ನೀವು ಮಾಡ್ಕೊಂಡು ಬಂದರೆ ನೀವು ಆಧ್ಯಾತ್ಮನ ಪ್ರತಿದಿನ ನಿಮ್ಮ ಜೀವನದಲ್ಲಿ ರೂಢಿಸ್ಕೊಂಡಿದ್ದೀರಾ, ಆ್ಯಂಡ್ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಅರ್ಥ. ಓಕೆನಾ? ಧ್ಯಾನ ಪ್ಲಸ್ ಒಳ್ಳೆಯ ಚಿಂತನೆ ಪ್ಲಸ್ ಒಳ್ಳೆಯ ಜೀವನ ಶೈಲಿ, ಇದೇ ನಿಜವಾದ ಆಧ್ಯಾತ್ಮ. ಸೊ ಇದೇ ಆಧ್ಯಾತ್ಮದ ರುಟೀನ್. ಅರ್ಥ ಆಗಿದೆಯಾ? ಸೊ ಇವತ್ತಿನ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅನ್ಕೊಂಡಿದ್ದೀನಿ. ಸೊ ನಿಮ್ಗೆ ಏನೇ ಕ್ವಶನ್ ಇದ್ರು ಗೈಸ್, ಯು ಕ್ಯಾನ್ ಕಮೆಂಟ್ ಡೌನ್. ಓಕೆನಾ? ಕಮೆಂಟ್ ಬಾಕ್ಸ್ ಇಸ್ ಯುವರ್ಸ್. ಇನ್ನು ಯಾವುದೇ ರೀತಿಯ ಒಳ್ಳೆ ವಿಡಿಯೋಗಳು ಬೇಕು ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೊಂದು, ನಾನು ವಿಡಿಯೋದಲ್ಲಿ ಇಲ್ಲಿ ಟ್ಯಾಗ್ ಮಾಡಿದ್ದೀನಿ ಪ್ರಾಡಕ್ಟ್ನ. ಓಕೆನಾ? ನಿಮಗೆ ಸಿಗುತ್ತೆ, ಮೇ ಬಿ ವಿಡಿಯೋ ಸ್ಟಾರ್ಟಿಂಗಲ್ಲೇ ಸಿಗ್ಬೋದು, ಅಥವಾ ಇಲ್ಲಿ ಮೋರ್ ಸೆಕ್ಷನಿಗೆ ಹೋದ್ರೆ ಸಿಗುತ್ತೆ. ಯು ಕ್ಯಾನ್ ಬೈ ದೋಸ್ ಪ್ರಾಡಕ್ಟ್. ಓಕೆನಾ? ಅವೆಲ್ಲ ಮಿಂತ್ರಾಯಿಂದ, ಫ್ಲಿಪ್ಕಾರ್ಟಿಂದ ಈ ಥರ ಇರುವಂತಹ ಪ್ರಾಡಕ್ಟ್ ನಿಮಗೆ ಯೂಸ್ಫುಲ್ ಇರುತ್ತೆ. ಬೈ ಮಾಡಿ. ಯಾವುದಾದ್ರು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ಅದನ್ನು ಲಿಂಕ್ ಆ್ಯಡ್ ಮಾಡ್ತೀನಿ. ಓಕೆನಾ? ಆ್ಯಂಡ್ ಆಲ್ಸೋ ಕಮೆಂಟ್ ಸೆಕ್ಷನಲ್ಲಿ ನೀವು ಲೆಫ್ಟಿಗೆ ಸ್ವೈಪ್ ಮಾಡಿದ್ರೆ, ಓಕೆನಾ, ನಿಮ್ಮ ಲೆಫ್ಟಿಗೆ ಸ್ವೈಪ್ ಮಾಡಿದ್ರೆ ಹೈಪ್ ಅನ್ನೋ ಆಪ್ಷನ್ ಬರುತ್ತೆ. ಸೊ ನನ್ನ ವಿಡಿಯೋಗಳಿಗೆ ಹೈಪ್ ಕೊಡಿ. ಓಕೆನಾ? ಮರಿಬೇಡಿ ಹೈಪ್ ಕೊಡೋದನ್ನ. ಅರ್ಥ ಆಗ್ತಾ? ಸೊ ಓಕೆ ಗೈಸ್, ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ನಾಳೆ ಬುಧವಾರ ಅಲ್ವಾ? ಸೊ 9:45 PM ಲೈವ್ ಇದೆ. ಓಕೆನಾ? ಎಲ್ಲರೂ ಜಾಯಿನ್ ಆಗಿ. ತುಂಬ ದಿನ ಆಯಿತು ಲೈವ್ ಮಾಡಿ. ಸೊ ವೀಕ್ಲಿ 2 ದಿನ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಓಕೆನಾ? ನೋಡೋಣ ಹೆಂಗೆ ಬರುತ್ತೆ ಅಂತ. ಆಮೇಲೆ ಮುಂದೆ ಹೋಗ್ತಾ ಮೆಂಬರ್ಸ್ ಒಂದು ಲೈವ್ ಸ್ಟಾರ್ಟ್ ಮಾಡ್ತೀನಿ, ಇನ್ನೂ ಒಳ್ಳೊಳ್ಳೆ ಕಾಂಟೆಂಟ್ ಜೊತೆಗೆ. ಸೊ ನೋಡೋಣ ಹೇಗೆ ಬರುತ್ತೆ ಅಂತ. ಓಕೆನಾ? ಸೊ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.